ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಉದ್ದೇಶ ಕೂಡ ಬಳ್ಳಾರಿಯ ಡೆವಲಪ್ಮೆಂಟ್ ಬಗ್ಗೆ ತಾವು ಹೇಳಿದ್ರೀವಿ. ಅಲ್ಲಿ ಬನ್ನಿ, ಬಹಳ ಬ್ಯೂಟಿಫುಲ್ ಆಗಿ ನಾವು ಮಾಡ್ತೀವಿ. ಅಲ್ಲಿ ಏರ್ಪೋರ್ಟ್ ತರ್ತೀವಿ, ಬೇರೆ ಬೇರೆ ರಸ್ತೆಗಳನ್ನ ನೀವು ಮಾಡಿದಂತ ಅಭಿವೃದ್ಧಿಗಿಂತ ಚೆನ್ನಾಗಿ ಮಾಡ್ಬೇಕಂತೇಳಿ ನಮ್ಮ ಪ್ರಯತ್ನ ನಡೀತಾ ಇದೆ. ನಾವು ಮಾಡೇ ಮಾಡ್ತೀವಿ, ಸರ್ಕಾರ ಅದಕ್ಕೆ ಬದ್ಧವಾಗಿ ಇರುತ್ತೆ. ಎರಡನೇ ಮಾತಿಲ್ಲ. ನಿನ್ನೆ ತಾವು ಮಾತಾಡಿದಂತ ಸಂದರ್ಭದಲ್ಲಿ ಒಂದು ಸುಳ್ಳನ್ನ ಕಡತದಲ್ಲಿ ಹೋಗಿದೆ, ಮಾನ್ಯ ಮುಖ್ಯಮಂತ್ರಿಯವರ ಬಗ್ಗೆ, ಉಪಮುಖ್ಯಮಂತ್ರಿ ಬಗ್ಗೆ. ಅದನ್ನ ತೆಗೆದುಹಾಕ್ಬೇಕಂತೇಳಿ ನನ್ನ ಮನವಿ ಇದೆ. ಅವ್ರು ಹೇಳಿದ್ರು ಇಲ್ಲ ನನ್ ಗುಂಡು ಇಲ್ಲಿ ಬಿತ್ತು ಅಲ್ಲಿ ಬಿತ್ತಂತ, ಅದು ಯಾವ್ದು ಕೂಡ ಮಾಡಲಿಲ್ಲ. ನೋಡ್ರಿ, ಗಲಭೆ ನಡೆದಿದೆ, ಅದು ಮುಗಿತ, ತನಿಖೆ ಆಗ್ತಾ ಇದೆ. ಅಲ್ಲ, ನಾನು ಕ್ಲಾರಿಫಿಕೇಶನ್ ಕೊಡ್ಬೇಕಲ್ಲ ನಮ್ಮ ನಾಯಕರ ಬಗ್ಗೆ. ನಾವು ಸುಮ್ನೆ ಕುಂತ್ರೆ ಮೌನ ಕೊಟ್ಟಿದ್ರಲ್ಲ, ಅಂಗೀಕಾರ ಆಗುತ್ತೆ. ಇರ್ಲಿ, ಅದು ಇರ್ಲಿ, ನಮ್ಮ ಅಂಗೀಕಾರ ನೋಡಿ. ನಾವ್ ಯಾರೋ ಅಲ್ಲ, ನಾನು ಬರೇ ಬಾಯಿ ಮಾತಲ್ಲಿ ಹೇಳಿಲ್ಲ. ಅಲ್ಲ, ವಿಡಿಯೋಗಳಿದೆಯಲ್ಲ. ಏನೇ ಕ್ಲಾರಿಫಿಕೇಶನ್ ಹೋಮ್ ಮಿನಿಸ್ಟರ್ ಕೊಡ್ತಾರೆ, ನಿಮ್ಮ ಅಭಿಪ್ರಾಯ? ನಮ್ಮ ಮಾನ್ಯ ಸದಸ್ಯರಿಗೆ ಮಾನ್ಯ ಸದಸ್ಯರಿಗೆ ನೀವು ಯಾಕೆ ಬೆಂಕಿ ಹಚ್ತೀರಿ? ಅಲ್ಲಲ್ಲ, ನಿಮ್ಮ ವಯಸ್ಸಿಗೆ ಮೀರಿದಂತ ಆವೇಶ ನಿಮ್ಮಲ್ಲಿ ಇದೆ, ನಮಗೆ ಗೊತ್ತು. ನಿಮ್ ಫೈರ್ ಇಲ್ಲ ಅಲ್ಲಲ್ಲ, 3 ವರ್ಷ ದೊಡ್ಡವನು ಅಲ್ಲ, ಇರ್ಲಿ, ಅಲ್ಲ, ಯಾಕೆ ನೀವು ಉತ್ತರ ಕೊಡಲಿದ್ದಾಗಲಿ? ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ, ಬೆಳ್ಳಾರಿ ಡೆವಲಪ್ ಅಭಿವೃದ್ಧಿ ಬಗ್ಗೆ ಮಾತಾಡಿ. ನೋಡಿ, ಒಂದು ಸೆಕೆಂಡ್ ನಾನೇನು ಹುಡುಗ ಇರ್ಬೋದು, ನೀವು ನನ್ನ ಸೀನಿಯರ್. ಇಲ್ಲಿ ಕೇಳಿ, ಹೆಂಗಿರ್ಬೇಕು? ಒಂದ್ ಸೆಕೆಂಡ್, ನಿಮ್ ಹಿಂದೆ ನಡೆದಂತ ನಿಮ್ ಹೆಜ್ಜೆಯಲ್ಲಿ ನಿಮ್ಗೆ ಮಾತಾಡ್ಲಿಕ್ಕೆ ತುಂಬಾ ವಿಚಾರ ಇರಬಹುದು. ಇವತ್ತು 7 ಗಂಟೆಗೆ ಸದನ ಮುಗೀತದೆ. ಜನಾರ್ದನ್ ರೆಡ್ಡಿ ಅವರೇ, 7 o'clock ಇವತ್ತು ಸಂಜೆಯಲ್ಲಿ ಮುಗೀತದೆ. ಮತ್ತೆ ನೀವು ಹೋಗುದು ಬೆಳ್ಳಾರಿಗೆ ಅಲ್ವಾ? ನಾಳೆ ಬೆಳಿಗ್ಗೆ ಕೂತ್ಕೊಂಡು ಚಾ ಕುಡಿಕೊಂಡು ಎಷ್ಟು ಹೊತ್ತು ಬೇಕಾದ್ರೆ ನೀವು ಮಾತಾಡಿ, ಏನು ಅಭ್ಯಂತರ ಇಲ್ಲ. ಈಗ ಬೆಳ್ಳಾರಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ. ಏನಾದ್ರು ಕುಡಿಯೋ ನೀರು ಸಮಸ್ಯೆ ಅದ್ರ ಬಗ್ಗೆ, ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ದೀನಿ. ಈ ಒಂದು ಘಟನೆ ಬಗ್ಗೆ ಆಗುವಂತ ವಿಚಾರ ಏನ್ ಹಾಗಾಗಿ ಮಾತಾಡ್ದೆ ಅಲ್ಲ ಅಧ್ಯಕ್ಷರೇ, ನೋಡಿ ಸುಮ್ಮನೆ ಚರ್ಚೆ ಬೇಡ ಪ್ಲೀಸ್. ಬಗ್ಗೆ ಕೂಡ ತಾವು ಪ್ರಸ್ತಾಪ ಮಾಡ್ತೀವಿ. ನೀವು ಕೂತ್ಕೊಳ್ಳಿ, ನಾವು ಯಾರು ಕೂಡ ಕೆಲಸ ತಗೊಂಡು ನಾವು ಕೆಲಸ ಮಾಡಿಸ್ಕೊಂಡು ಹೋಗುವಂತ. ನೀವ್ ಹೇಳಿದ್ರಿ, ನೀವು ನಿನ್ನೆ ಕೂಡ ಹೇಳಿದ್ರಿ ಇಲ್ಲ ಒಳ್ಳೆ ಆಫೀಸರ್ ನಾವು ಸ್ವಾಗತ ಮಾಡ್ತೀವಿ. ನಿಮ್ಗೆ ಯಾಕೆ ಆವೇಶ? ಫಿನಿಶ್ ಮಾಡಿ. ನಮ್ ಕ್ಲಾರಿಫಿಕೇಶನ್ ನಮ್ಮ ಪಕ್ಷದಿಂದ ನಾವು ಕ್ಲಾರಿಫಿಕೇಶನ್ ಮಾಡೋದು ಬುದ್ಧಿವಂತರು, ಶಕ್ತಿ, ಎಲ್ಲ ತಾಕತ್ತಿದ್ದವ್ರು ಇಲ್ಲಿ ಗೊತ್ತಾಯ್ತಾ? ಇದೆಲ್ಲ ನೋಡಿ ನೋಡಿ ಬಂದವರು ಇಲ್ಲಿ ಕೂತ್ಕೊಂಡವ್ರು. ನಮ್ಮ ಮೇಲೆ ಕೂಡ ಎಷ್ಟೋ ಆಗಿದೆ. ಏನೆನ್ಸಿದ್ರಿ ನೀವು ಮಾತ್ರ ಶಕ್ತಿವಂತರು ಬುದ್ಧಿವಂತರು ಅಂತೇಳಿ? ಎಲ್ಲರೂ ಕೂಡ ಶಕ್ತಿ ಇದ್ದವ್ರು ಎಲ್ಲಿದ್ದಾರೆ? ಇಂಥದ್ದೆಲ್ಲ ನೋಡಿ ನೋಡಿ ಬಂದದ್ದು ಇಲ್ಲಿಗೆ. ನಾವು ಮೀನೊಂದು ತಿಂದಿಲ್ಲ ಅಷ್ಟೇ, ಇಲ್ಲಾಂದ್ರೆ ಅದಕ್ಕೆ ಬುದ್ಧಿವಂತರು ಇರ್ತಾ ಇದ್ರು. ಫಿನಿಶ್ ಮಾಡಿರ್ಬೇಕು. ಆಯ್ತು ಅಧ್ಯಕ್ಷ, ಇಷ್ಟೇ ನನ್ನ ಕಳಕಳಿ. ಕಾಲೇಜ್ ಡೇಸ್ ನಾವೆಲ್ಲ ನೋಡಿ ಬಂದಿದ್ದೇವೆ. ಅವರು ಮಾತಾಡಿದಂತ ಸಂದರ್ಭದಲ್ಲಿ ಆ ಮಾತಿನ ಭರಾಟೆಯಿಂದ ಆ ವೇದಿಕೆ ಮೂಲಕ ಅವ್ರು ಏನ್ ಹೇಳ್ತಾ ಇರ್ತಾರಲ್ಲ, ಅದ್ರ ಬಗ್ಗೆ ಕೂಡ ನಮ್ಮ ಕಾರ್ಯಕರ್ತರಲ್ಲಿ ಬಹಳ ಗೊಂದಲ ಇದೆ. ಕಾರ್ಯಕರ್ತರು ಭಯಭೀತರಾಗಿದ್ದಾರೆ ಬಳ್ಳಾರಿಯಲ್ಲಿ. ಅಂತ ವಾತಾವರಣ ತರಬೇಡಿ ಅಂತ ಹೇಳಿ ಡೆವಲಪ್ಮೆಂಟ್ ಬಗ್ಗೆ ಮನವಿ ಮಾಡ್ತಾ ಇದ್ದೀನಿ ನಾನು. ಅದರಲ್ಲಿ ಏರ್ಪೋರ್ಟ್ ಯಾವಾಗ ಬರ್ತದೆ? ಏರ್ಪೋರ್ಟ್ ಅಧ್ಯಕ್ಷರೇ, ಈಗಾಗಲೇ ಕೂಡ ನಾವು ಹೇಳಿದೀವಿ, ಏರ್ಪೋರ್ಟ್ ಇಲ್ಲೇ ನಮ್ಮ ಮಂತ್ರಿಗಳ ಏರ್ಪೋರ್ಟ್ ಬಗ್ಗೆ ಹೇಳಿ. ಮಂತ್ರಿಗಳು ಜೀನ್ಸ್ ಫ್ಯಾಕ್ಟರಿ ಯಾವಾಗ ಬರ್ತದೆ? ಜೀನ್ಸ್ ಫ್ಯಾಕ್ಟರಿ ಆಲ್ರೆಡಿ 600 ಎಕರೆ ಈಗ ಆಲ್ರೆಡಿ ನಾವು ಇದನ್ನ ಮಾಡ್ಕೊಂಡಿದೀವಿ. ಅಂದ್ರೆ ಎಷ್ಟು ಬುದ್ಧಿವಂತಿಕೆಯಿಂದ ನಮ್ಮ ಅಧ್ಯಕ್ಷರು ಅದನ್ನ ತಳ್ಳಿಬಿಟ್ರು ನೋಡ್ರಿ. ಹಾಗೆಲ್ಲ ಏರ್ಪೋರ್ಟ್, ಜೀನ್ಸ್ ಫ್ಯಾಕ್ಟರಿ ಇದನ್ನೆಲ್ಲ ಜನ ಆಲ್ರೆಡಿ ಆಗಿದೆ. 600 ಇಂದ 800 ಎಕರೆ ನಾವು ಈಗಾಗಲೇ ಕೂಡ ಅಕ್ವಿಸಿಷನ್ ಮಾಡಿದೀವಿ. ಅಲ್ಲಿ ಕ್ಲಸ್ಟರ್ ಒಂದು ಒಳ್ಳೆಯ ಜೀನ್ಸ್ ಪಾರ್ಕ್ ಅನ್ನ ಪ್ರಪಂಚಕ್ಕೆ ತೋರಿಸುವಂತದನ್ನ ನಮ್ಮ ರಾಹುಲ್ ಗಾಂಧೀಜಿ ಅವರ ಕನಸನ್ನ ನಾವು ನನಸು ಮಾಡ್ತಾ ಇದೀವಿ. ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ನಮ್ಮ ಮಂತ್ರಿಗಳ ಅವರ ಕನಸನ್ನ ನನಸು ಮಾಡ್ತಾ ಇದೀವಿ. ಅದರಲ್ಲಿ ಎರಡನೇ ಮಾತಿಲ್ಲ. ನಾವು ಅಲ್ಲಿ ಕೆಲಸ ಮಾಡೋದನ್ನ ಇವ್ರಿಗೆ ಹೇಳಿ ತೋರಿಸಬೇಕಾಗಿಲ್ಲ. ನಮ್ಮ ಕೆಲಸದಲ್ಲಿ ನಾವು ತೋರಿಸ್ತೀವಿ. ನಾವು ನಮ್ಮ ಅಭಿವೃದ್ಧಿಯನ್ನ ನಾವು ಮುಂದೆ ಇಟ್ಕೊಂಡು ನಾವು ಮಾಡ್ತೀವಿ. ಎರಡನೇ ಮಾತಿಲ್ಲ. ನಮ್ಮ ಮಾನ್ಯ ಸಭಾ ಅಧ್ಯಕ್ಷರೇ, ಒಂದೇ ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಮಾನ್ಯ ಗೃಹ ಮಂತ್ರಿಗಳ ಬಗ್ಗೆ ಇವ್ರ ಬಗ್ಗೆ ಅವ್ರು ಹೇಳಿದಾರೆ. ಯಾವುದೇ ರೀತಿಯಾದಂತ ಕೆಟ್ಟೋಗಿಲ್ಲ. ಬಳ್ಳಾರಿ ಬಹಳಷ್ಟು ಶಾಂತಿ ರೀತಿಯಾಗಿದೆ. ಈ ಘಟನೆ ನಡಿಕೂಡ್ದಾಗಿತ್ತು. ನನಗೇನಂದ್ರೆ ಈ ಘಟನೆ ನಡೆದಾಗ ನಮ್ಮಂತವ್ರಿಗೆ ಹೇಳ್ಬಿಟ್ಟಿದ್ರೆ ನಾವು ಸಾಲ್ವ್ ಮಾಡ್ಬಿಡ್ತಿದ್ವಿ ಅಂತೇಳಿ ಮನವಿ ಮಾಡಿದ್ದೆ. ನಾನು ಹೇಳ್ತಾ ಇದ್ದೀನಿ, ನೀವು ಒಂದು ಫೋನ್ ಮಾಡಿ ನಾಗೇಂದ್ರ ಹಿಂಗಿದೆ ಅಂತ ಹೇಳಿದ್ರೆ ನಾನು ಮಾತಾಡಿಲ್ಲ ನಿಮಗೆ ಎಷ್ಟು ಸರಿ ಮಾತಾಡಿ ಅಲ್ಲ. ಈ ವಿಚಾರನ ಯಾಕೆ ಇಷ್ಟು ತಗೊಂಡು ಆದ್ರೆ ಇದರಲ್ಲಿ ಬಹಳ ದೊಡ್ಡ ನಷ್ಟ ಆಗಿರೋದು ವಾಲ್ಮೀಕಿಯ
ಈ ಪ್ರಪಂಚಕ್ಕೆ ರಾಮ ಸೀತಾ ಯಾರು, ರಾಮ ಯಾರು, ಆಯ್ತಪ್ಪ. ರಾವಣ ಯಾರು ಅನ್ನುವಂತ ವಿಚಾರನ ಬೆಳಕಿಗೆ ತಂದಂತ ಬಗ್ಗೆ ಒಬ್ಬ ದಲಿತರ ಬಗ್ಗೆನೆ ಆ ವಾಲ್ಮೀಕಿಯ ಒಂದು ಆಯ್ತು. photo ನ ಹಾಕಿ ನನಗೆ ಕೆಳಗೆ ತುಳಿದಿದ್ರಲ್ಲ, ಅದು ಬಹಳ ದುರ್ವಾದ. ನಂಜೇಗೌಡರು ಅಷ್ಟೇ ಅಧ್ಯಕ್ಷರೇ, ಇದನ್ನ ತಾವು ಕಡದಿಂದ ಕೆಲವು ವಿಚಾರಗಳನ್ನ ನಾನು ನೋಡ್ದೆ ತೆಗೆದು ಕೇಳಿ, ನನ್ನ ಮಾತಲ್ಲಿ ಬೇರೆ ವೈಯಕ್ತಿಕ ಯಾವುದೇ ಇಲ್ಲ. ನಾನು ಇದನ್ನ ಕ್ಲಾರಿಫೈ ಮಾಡ್ತೀನಿ. ವೆರಿ ಗುಡ್. ನೋಡಿ, ನನ್ನ ಸೋಲ್ಸೋದು ಬಿಡೋದು ಅದು ಜನತಾ ನ್ಯಾಯಾಲಯದಲ್ಲಿ ಇದ್ದೇ ಇರುತ್ತೆ. ಆಯ್ತು. ನಮ್ಮ ಹೋರಾಟ ಇದ್ದೇ ಇರುತ್ತೆ. Okay. ಹೆಜ್ಜೆ ಹೆಜ್ಜೆಗೂ ಹೋರಾಟ ಮಾಡ್ಕೊಂಡು ಹೋಗ್ತಾ ಸರಿಯಪ್ಪ. ಇದೀವಿ. ಅದನ್ನ ನಾವು ಮಾಡ್ಕೊಂಡು ನಮ್ಮ ಪಕ್ಷ ನನ್ನ ಆಯ್ತು, ಮತ್ತೆ ಅದನ್ನೇ ಯಾಕೆ ಹೇಳ್ತೀರಿ? ಯಾಕೆ ಅದರಲ್ಲಿ ಮುಗಿಸ್ಬೇಕಲ್ಲ ನಾವು ಸದನವನ್ನು? ನಾವು ಅದಕ್ಕೆ ಸ್ವಾಗತ ಮಾಡ್ತೀವಿ. ಅವ್ರ ಎಲ್ಲಾ ಚಾಲೆಂಜ್ಗಳನ್ನ ಕಾಂಗ್ರೆಸ್ ಪಕ್ಷ ಸ್ವಾಗತ ಮಾಡ್ತೀವಿ. ನಂಜೇಗೌಡರು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.